ಹಿಂದುಳಿದ ವರ್ಗಗಳು, ಶೆಡ್ಯೂಲ್ಡ್ ಟ್ರೈಬ್, ರಾಜಣ್ಣನವರ ಸರ್ಕಾರದಿಂದ ಕಿತ್ತು ಹಾಕಲಾಗಿದೆ. ಐ ಆಮ್ ಯೂಸಿಂಗ್ ದ ವರ್ಡ್ ಕಿತ್ತು ಹಾಕಲಾಗಿದೆ. ಕಾರಣ ಏನು? ಏಕೆಂತಂದರೆ ದೊಡ್ಡ ಸುಲಭ ಇಲ್ಲ. ಏನೋ ಆಯಿತು ಕಿತ್ತಾಕಿನೋ ಹಾಗಲ್ಲ. ಏಕೆಂದರೆ ಈಗ ಏನಾಗಿದೆ ಅಂತ ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ವರ್ಷಗಳಲ್ಲಿ. ಅದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS, ಮತ್ತೊಂದು ಪಕ್ಷ. ಆ ಪಕ್ಷದ ಯಾವುದೇ ಸದಸ್ಯ, ಸಾಮಾನ್ಯ ಸದಸ್ಯ ತನ್ನ ವರಿಷ್ಠ ನಾಯಕನನ್ನು ಯಾವ ಕಾರಣಕ್ಕೂ ಕೂಡ ಅವನನ್ನು ಟೀಕೆ ಮಾಡಬಾರ್ದು. ಟೀಕೆ ಮಾಡಿದ್ರೆ ಅವನು ಮುಗಿದವನು. ಇದನ್ನೇ ನಾನು JDS ಬಿಡುವಂಥ ಸಂದರ್ಭದಲ್ಲಿ ರಾಜ್ಭವನದ ಹತ್ರ ಹೇಳಿದ್ದೆ. ನಾನು ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂಥದ್ದು ರಾಕ್ಷಸ ರಾಜಕಾರಣ, ರಾಕ್ಷಸ ರಾಜಕಾರಣನ ಮಾತು ಉಪಯೋಗಿಸಿದ್ದೀನಿ. ವೈ ಮೀನ್ಸ್ ಯಾವುದೇ ಲೀಡರ್ಸ್ ಅವ್ರ ವಿರುದ್ಧ ಏನು ಮಾತಾಡೋಕ್ಕಾಗಲ್ಲ. ಬಟ್ ಇವತ್ತು ಹೌದು, ಅದೆಲ್ಲರಿಗೂ ಗೊತ್ತಿರೋವಂಥ ವಿಚಾರ. ರಾಹುಲ್ ಗಾಂಧಿಯವ್ರ ಬಗ್ಗೆ ವಿರುದ್ಧವಾಗಿ ಮಾತಾಡೋದು. ಹಾಗಾದರೆ ನಮ್ಮ ನಾಯಕರು ಮಾಡಿದ್ದೆಲ್ಲ ಸರಿ ಅಂತ ಅನ್ಲಿಕ್ಕಾಗುತ್ತಾ? ಅವ್ರೇನೇ ಮಾಡಿದ್ರು ಎಸ್, ಇದು ಹೌದಪ್ಪನ ಸರ್ಕಾರವೂ ಅಲ್ಲ, ಹೌದಪ್ಪನ ರಾಜಕೀಯ ಪಕ್ಷಗಳು ಅಲ್ಲ. ಹಾಗಾಗಿ ಇವತ್ತಿನ ದಿವಸ ಏನಾಗ್ತಂತಂದರೆ, ಅವರು ಮಂತ್ರಿ ಆಗಿರೋ ತನಕ ಹಿ ವಾಸ್ ದ ಪ್ರಾಪರ್ಟಿ ಆಫ್ ದ ಸ್ಟೇಟ್, ಹಿ ವಾಸ್ ದ ಪ್ರಾಪರ್ಟಿ ಆಫ್ ದ ಹೌಸ್, ಬೋತ್ ಹೌಸಸ್. ಬಟ್ ನೀವು ಅದನ್ನು ನೀವು ಏಕಾಏಕಿ ತೆಗೆದ ಮೇಲೆ ಅದನ್ನು ಪ್ರಶ್ನೆ ಮಾಡುವಂತ ಅಧಿಕಾರ. ಒಂದು ಅಬ್ಜೆಕ್ಷನ್ ಇದೆ. ಅವರು ರಾಹುಲ್ ಗಾಂಧಿ ಮಾಡಿದ ಸರಿ ಅಲ್ಲ, ಅವ್ರ ಹೆಸರು ಯಾಕೆ ತಗೋಬೇಕು? ಅವರ ಈಗ ಮುಖ್ಯಮಂತ್ರಿಗಳು ರಿಮೂವಲ್ ಅಂತ ಹೇಳಿದ್ದಾರೆ. ಅವರ ಹಕ್ಕು ಅದು. ಅವರು ಪರಮಾಧಿಕಾರಿ ಬರುವಂತದ್ದು, ಮಂತ್ರಿಗಳು ನೇಮಿಸುವಂತದ್ದು, ತೆಗೆಯುವಂತದ್ದು. ರಾಹುಲ್ ಗಾಂಧಿ ಅವ್ರನ್ನ ಯಾಕೆ ತರ್ತಾ ಇದ್ರ? ರಾಹುಲ್ ಗಾಂಧಿ ಅವ್ರು ಟೀಕೆ ಮಾಡಿದ್ದಕ್ಕೆ ಅಂತ ಯಾಕೆ ಹೇಳ್ತಾ ಇದ್ರ? ಹೇಳಿದಾರ ರಾಹುಲ್ ಗಾಂಧಿ ಅವ್ರು ಟೀಕೆ ಮಾಡಿದ್ದಕ್ಕೆ ಈಗ ರಾಜಣ್ಣ ಅವರ ರಾಹುಲ್ ಗಾಂಧಿ ಅವರ ವಿರೋಧ ಪಕ್ಷದವರು ದಯವಿಟ್ಟು ಎಲ್ಲೋ ರಾಹುಲ್ ಗಾಂಧಿ ಅವರ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ. ತೀರ್ಮಾನ ಸರಿ ಇದೆ ಅಂತ ಹೇಳಿದ್ದಾರೆ. ದಯವಿಟ್ಟು ಆ ಪೂರ್ತಿ ಕ್ಲಿಪ್ ಅನ್ನ ತಾವು ಗಮನಿಸಬೇಕು. ದಯವಿಟ್ಟು ಇಲ್ಲಿ ನಾವೆಲ್ಲ ಸಂವಿಧಾನದ ಬಗ್ಗೆ ಮಾತಾಡ್ತೀವಿ. ಮಾತಾಡುವಾಗಲೆಲ್ಲ ಸಂವಿಧಾನವನ್ನು ಧಿಕ್ಕರಿಸೇ ಮಾತಾಡ್ತೀವಿ. ಸಭಾಪತಿಗಳೇ, ಯು ಆರ್ ದ ಕಸ್ಟೋಡಿಯನ್ ಆಫ್ ದಿಸ್ ಹೌಸ್. ಸುಮ್ಮನೆ ನಾನು ಮಂತ್ರಿ, ಅವರು ಮಂತ್ರಿ ಎದ್ದು ನಿಂತ್ಕೊಂಡು ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ ಇಲ್ಲಿ. ಅವಕಾಶ ಇಲ್ಲ ಇಲ್ಲಿ. ನಾನು ಮಾತಾಡ್ತಾ ಇದ್ದೀನಿ. ಎಸ್, ಐ ಆಮ್ ದ ಆನರಬಲ್ ಮೆಂಬರ್ ಆಫ್ ದಿಸ್ ಹೌಸ್. ಬಟ್ ನೀವು ಅದನ್ನು ಯಾರು ಕಟ್ ಮಾಡ್ಲಿಕ್ಕೆ ಆಗಲ್ಲ. ನಿಮ್ದೇನಾದ್ರೂ ಹೇಳಿ, ಆಮೇಲೆ ಕೊನೆಯಲ್ಲಿ ಹೇಳಿಬೇಕು. ಅದನ್ನ ದಿನ ಹೇಳ್ತೀನಿ. ಆದ್ರಿಂದ ಇಲ್ಲಿ ನಾನು ರಾಹುಲ್ ಗಾಂಧಿ ಅವ್ರನ್ನಾಗಲಿ ಕಾಂಗ್ರೆಸ್ ಪಕ್ಷ ಅಲ್ಲಿ ಯಾರನ್ನು ನಾನು ಟೀಕೆ ಮಾಡ್ತಾ ಇಲ್ಲ. ಯಾವುದೇ ರಾಜಕೀಯ ಪಕ್ಷಗಳ ನೇತಾರರುಗಳು ಅದೇ ಪಕ್ಷದ ಸಾಮಾನ್ಯ ಸದಸ್ಯನೊಬ್ಬ ಆ ನೇತಾರನ ಯಾವುದೋ ಸಕಾರಣವಾದ ಕಾರಣಕ್ಕೆ ಟೀಕೆ ಮಾಡಿದ್ರೆ ಮುಗೀತು ಅವನ ಕಥೆ. ಹಾಗೆ ವೇರ್ ಇಸ್ ದ ಡೆಮೋಕ್ರಸಿ? ನಾವು ಹೇಳ್ತೀವಲ್ಲ ಇಂಟರ್ನಲ್ ಡೆಮೋಕ್ರಸಿ. ಮಿಸ್ಟರ್ ಪಾಟೀಲ್, ಇಂಟರ್ನಲ್ ವೇರ್ ಇಸ್ ದ ಇಂಟರ್ನಲ್ ಡೆಮೋಕ್ರಸಿ? ಆಪರೇಷನ್ ಕಮಲ ಆಗಿಲ್ಲ, ಅದು ಡೆಮೋಕ್ರಸಿನೇ ಅಲ್ಲ. ಆಪರೇಷನ್ ಕಮಲದಲ್ಲೆಲ್ಲ ಮುಂಬೈಗೆ ಹೋಗಿದ್ರು, ಮುಂಬೈಗೆ ಹೋಗಿದ್ದು ಅದಂತ ಡೆಮೋಕ್ರಸಿ. ಎಲ್ಲರೂ ಮುಂಬೈಗೆ ಹೋಗಿದಾಗ ಡೆಮೋಕ್ರಸಿ ಎಲ್ಲೋಗಿತ್ತು? ಎಲ್ಲಿ ಹೋಯ್ತು? ದೇಶದಲ್ಲಿ ಇತ್ತು ಆ ಸಂವಿಧಾನದಲ್ಲಿ. ದೇಶದಲ್ಲಿ ಹಿಂದೆ ಆಗಿದೆ ಈ ರೀತಿಯಲ್ಲಿ. ನೀವೇ ಹೇಳ್ಕೊಟ್ರಿ, ಕರ್ನಾಟಕದಿಂದ ಶುರು ಮಾಡಿದ್ರಲ್ಲ, ಬಿಟ್ರಿ. ನಾವೇ ನಾಮಕರಣ ಮಾಡಿದ್ರಿ ಅವ್ರಿಗೆ. ಯಾರು ಶುರು ಮಾಡಿದ್ರು? ದೇಶ ಕರ್ನಾಟಕದಲ್ಲಿ ಐ ಕಾಂಪ್ಲಿಮೆಂಟ್, ಒಳ್ಳೆ ಹೆಸರು ಕೊಟ್ಟಿದ್ದೀರಿ. ವೆರಿ ನೈಸ್ ಕ್ಯಾಚಿ ವರ್ಡ್. ಅದ್ರ ಬಗ್ಗೆ ಮಾತಾಡಿ. ಯು ಆರ್ ದ ಸೀನಿಯರ್ ಮಿನಿಸ್ಟರ್. ನಾನು ಯಾವುದೇ ಪಕ್ಷವನ್ನು ಉದ್ದೇಶಿಸಿ ಮಾತನಾಡ್ತಾ ಇಲ್ಲ. ಹೌದು ಹೌದು. ಯಾಕೆ? ರಾಹುಲ್ ಗಾಂಧಿ ಈಸ್ ದ ಲೀಡರ್ ಆಫ್ ದ ನ್ಯಾಷನಲ್ ಕಾಂಗ್ರೆಸ್. ವೈ ಶುಡ್ ಐ ನಾಟ್ ಟೆಲ್ ಹಿಸ್ ನೇಮ್? ನೋ. ಹಾಗಾಗಿ ನಾನೇನು ನೋಡಿ ಸರ್, ಇಲ್ಲಿ ಕೇಳಿ, ಇಲ್ಲಿ
ಸಭಾಪತಿಗಳಿದ್ದಾರೆ, ಕಂಟ್ರೋಲ್ ಮಾಡ್ತಾರೆ, ಬೇರೆ ವಿಚಾರ. ಸೊ ನಾವು ಎದ್ದೆದ್ದು ಹಾಗೆ ಹೇಗಾಗಿದೆ, ಹೌಸ್ಗಳು ಏನಾಗ್ತಾ ಇದ್ದಾವೆ ಇವತ್ತು, ಬರೀ ಇದೇ ಆಗ್ತಾ ಇದ್ದಾವೆ. ಯಾರು ಮಾತಾಡೋಂಗಿಲ್ಲ. ಅಲ್ಲಿ ನನ್ನ ಪಕ್ಷದ ವಿಚಾರ ನೀವು ನೋ. ಯಾವುದೇ ಪಕ್ಷಗಳು, ರಾಜಕೀಯ ಪಕ್ಷಗಳು, ಇಟ್ಸ್ ದ ಪ್ರಾಪರ್ಟಿ ಆಫ್ ದ ಸ್ಟೇಟ್, ಪ್ರಾಪರ್ಟಿ ಆಫ್ ದ ಪೀಪಲ್. ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಅದು ಯಾವುದೋ ಒಬ್ಬರದಲ್ಲ. ಒಂದ್ ನಿಮಿಷ ಎಸ್ ಸರ್, ಸಭಾಪತಿಗಳೇ, ರಾಹುಲ್ ಗಾಂಧಿ ಅವರು ಇವರು AICC ಪ್ರೆಸಿಡೆಂಟ್, ನೀವು ಉತ್ತರ is also opposition leader of the Lok Sabha. He's not AICC president. He's the opposition leader in the Lok Sabha. ಈ ಬದಲಾವಣೆಗಳು ತಮ್ಗೆ ಗೊತ್ತಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ವೈ ಆರ್ ಬ್ರಿಂಗಿಂಗ್ ಹಿಸ್ ನೇಮ್ ಹಿಯರ್ ಅಂದ್ರೆ ಅವರು ಈಗ ರಿಮೂವಲ್ ನಲ್ಲಿ CM ಅವರು ಏನಾದ್ರು ರಿಮೂವಲ್ ಈಗ ರಾಹುಲ್ ಗಾಂಧಿ ಅವರು ಇದು ಮಾಡಿದ್ರೆ ಅಂತ ಹೇಳಿದಾರ, ಅಥವಾ ಬಿಡಿ ರಾಜಣ್ಣ ಅವರು ಏನಾದ್ರು ರಾಹುಲ್ ಗಾಂಧಿ ಅವ್ರ ಹೆಸರು ತಗೊಂಡಿದಾರ? ಅವ್ರು ಯಾವ ಇದ್ರಲ್ಲೂ ತಗೊಂಡಿಲ್ಲ. ವೈ ಬ್ರಿಂಗ್ ಹಿಸ್ ನೇಮ್? ಪಾಟೀಲ್ರೇ, ಪಾಟೀಲ್ ಬಗ್ಗೆ ಏನೇನು ಬರೀತಾ ಇದ್ದಾರೆ ನೋಡ್ಕೊಳ್ಳಿ, ಏನ್ ಮಾಡಿದ್ರು ಅಂತ ಹೇಳಿ. ಏನ್ ಮಾತಾಡ್ತಾರೆ ಸಭಾನಾಯಕರೇ, ಒಂದು ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ರಾಹುಲ್ ಗಾಂಧಿ ಹೇಳಿದ್ರು ಅಂತ ನಾ ಕಿತ್ತಾಕಿದ್ರೆ ನಾಡಿದ್ದು ಸಿದ್ದರಾಮಯ್ಯ ಇರ್ತಾರ ಸಿದ್ದರಾಮಯ್ಯ? ನೋ. ಹಾಗಾಗಿ ಇಲ್ಲ, ಈಗ ನಾವು ಯಾವುದೋ ಹೀಗೆ ಕಣ್ಣು ಕಟ್ಕೊಂಡು ಹೋಗ್ತಾ ಇದ್ವಿ. ಅದನ್ನು ತೆರೆದು ನೋಡಬೇಕು, ಅದನ್ನು ತೆರೆದು ಈ ಮನೆ ನೋಡಬೇಕು, ಪ್ರಪಂಚ ನೋಡಬೇಕು, ಶಾಸ್ತ್ರ ನೋಡಬೇಕು. ಅದು ಯಾವುದು ಆಗ್ತಾ ಇಲ್ಲ. ಹಾಗಾಗಿ ಬಟ್ ಏನೇ ಇರಲಿ, ಬಟ್ ಇಲ್ಲಿ ಏನಪ್ಪ ಅಂದರೆ ಒಬ್ಬ ಟ್ರೈಬ್, ಈಗಾಗಲೇ ಒಬ್ಬ ಟ್ರೈಬ್ ಬಿಟ್ಟ, ಬ್ಯಾಕ್ವರ್ಡ್ ಕ್ಲಾಸ್ ಮಿನಿಸ್ಟರ್ ಇದ್ದವರು ನಾಗೇಂದ್ರ. ಇನ್ನು ನಮ್ಮ ಜಾರಕಿಹೊಳಿ ಅವ್ರನ್ನೂ ತೆಗೆದುಬಿಡ್ರಿ ಅಂತ ಕಡೆಗೆ, ಅವ್ರನ್ನೂ ತೆಗೆದುಬಿಡಿ. ಹಾಗಾಗಿ ಇದು ಭಾಳ ಅವಸರದಲ್ಲಿ ತಗೊಂಡ ತೀರ್ಮಾನ ಅಂತ ಜನರಿಗೆ ಅನ್ನಿಸ್ತಾ ಇದೆ, ರಾಜಕೀಯಸ್ಥರಿಗೆ ಅನ್ನಿಸ್ತಾ ಇದೆ. ಭಾಳ ಅನಾವಶ್ಯಕವಾಗಿ ತಗೊಂಡಂಥ ತೀರ್ಮಾನ ಇದು ಅಂತ. ಬಟ್ ಅದೇನೇ ಆಗಲಿ, ರಾಜಣ್ಣ ಅವರು, ನಾವ್ಯಾರು ರಾಜಣ್ಣ ಅವ್ರ ಪರವಾಗಿ ಮಾತಾಡ್ತಾ ಇಲ್ಲ. ಕಾನೂನು, ಸಂಸದೀಯ ವ್ಯವಸ್ಥೆ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಹೊರತು ನಾವ್ಯಾರು ರಾಜಣ್ಣನ ಪರವಾಗಿ ಮಾತಾಡ್ತಾ ಇಲ್ಲ. ಇಲ್ಲಿ ರಾಜಣ್ಣ ಇಸ್ ನಾಟ್ ದ ಮೆಟೀರಿಯಲ್ ಹಿಯರ್. It's a decision taken by the super authority of the AICC. ನಾನು 40 ವರ್ಷ ಇದ್ದವನು ನಿಮ್ಮ ಜೊತೆ ಅಲ್ವೇ ಸಾಹೇಬ್ರೆ? ನಿಮ್ಮ ಜೊತೆ ಇರಲಿಲ್ವೇ ನಾನು 40 ವರ್ಷ ಇದ್ದವನು? ಸೊ ಹಾಗಾಗಿ ಹೌದು, ಎಲ್ಲ ನಾವು ಮೂರು ಪಾರ್ಟಿ ಜೊತೆಗೂ ಇದ್ದವನು. ಇಲ್ಲ, ನಾನು ಹೇಳಿದ್ದೆ 3 ಪಾರ್ಟಿಗಿದ್ದಾಗ ನನ್ನನ್ನು ಕೇಳಿದ್ರು, 40 ವರ್ಷ ನೀವು ಇದ್ರಲ್ಲ, ಅದು ಹೇಗೆ ಈ ಜೆಂಡಾ ಹಿಡ್ಕೊಂಡಿದ್ದೀರಾ JDS? ನಾನು ಹೇಳಿದೆ ನಮ್ಮ ಪತ್ರಿಕೆ ಮಾಧ್ಯಮದವರಿಗೆ, ನನ್ನ ಜೆಂಡಾ ಬದಲಾವಣೆ ಆಗ್ಬೋದು, ಜೆಂಡಾ ಬಿಡ್ರಿ ಬದಲಾವಣೆ ಬಟ್ ನನ್ನ ಅಜೆಂಡಾ ಬದಲಾವಣೆ ಆಗಲ್ಲ. ಕೊನೆಯ ಮನುಷ್ಯನನ್ನ ಕಷ್ಟ ಸುಖಗಳಿಗೆ, ದುಃಖ ದುಮ್ಮಾನಗಳಿಗೆ ತಲುಪುವಂಥ ನನ್ನ ಅಜೆಂಡಾ ಬದಲಾಗಲ್ಲ, ಬಟ್ ಜೆಂಡಾ ಬದಲಾವಣೆ ಆಗುತ್ತೆ. ಅದೇನು ಮಾತು. ಹಾಗಾಗಿ ನಾವು ಈಗ ಒಂದ್ ನಿಮಿಷ ಸರ್, ನಿಮ್ಮ ಸಿದ್ಧಾಂತ ಬದಲಾವಣೆ ಆಗಿದೆಯಾ? ನಿಮ್ಮ ಅಜೆಂಡಾ ಬದಲಾವಣೆ ಆಗಿಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತಕ್ಕೆ ನೀವು ಒಪ್ತೀರಾ? ಅದು ನೀವು ಉತ್ತರ ಕೊಡಬೇಕು. ಈಗ ಭಾರತೀಯ ಜನತಾ ಪಾರ್ಟಿ ಸಿದ್ಧಾಂತಕ್ಕೆ ಒಪ್ಪಿದ್ದೀರಾ ನೀವು? ಈಗ ಅಜೆಂಡಾ ನೀವು ಹೇಳಿದ್ರೆ ನಂದು ಜೆಂಡಾ ಚೇಂಜ್ ಆಯ್ತು, ಅಜೆಂಡಾ ಅದೇ ಇದೆ ಅಂತ. ನಿಮ್ಮ ಅಜೆಂಡಾ ಏನು ಗೊತ್ತಾಗ್ಲಿ ಎಲ್ಲರಿಗೂ ಜನರಿಗೆ? ನನ್ನ ಅಜೆಂಡಾ ಹೇಳಿಲ್ಲ. ಕೊನೆಯ ಮನುಷ್ಯನ ಕಷ್ಟ ಕಾರ್ಪಣ್ಯಗಳಿಗೆ, ದುಃಖ ದುಮ್ಮಾನಗಳಿಗೆ ತಲುಪಿ ಅವನ ಕಣ್ಣೀರನ್ನು ಒರೆಸುವುದೇ ನನ್ನ ಅಜೆಂಡಾ ಅಂತ. ಯಾವ ಪಾರ್ಟಿಲಿ ಇಲ್ಲ ಅದು? ಹಾಗಾದ್ರೆ BJPಲಿ ಇಲ್ವಾ ಅದು? BJP ಯಾರ ಕಣ್ಣೀರನ್ನು ಒರೆಸ್ತಾ ಇಲ್ವಾ? ಹಾಗಾದರೆ ಕಾಂಗ್ರೆಸ್ಸನ್ನು ಎಲ್ಲ ಒರೆಸ್ತಾ ಇರ್ತಕ್ಕಂಥದ್ದು? ಎಸ್, ಬೇರೆ ವಿಚಾರ. ಹಾಗಾಗಿ ಇದಿಷ್ಟೇ. ಒಂದೊಂದು ಜೆಂಡಾಕ್ಕೆ ಒಂದೊಂದು ಸಿದ್ಧಾಂತ ಇದೆ, ಒಂದೊಂದು ಜೆಂಡಾಕ್ಕೆ ಒಂದೊಂದು ಸಿದ್ಧಾಂತ ತತ್ವ ಇದೆ. ನೀವು ಹಿಡಿದಿರೋ 3 ಜೆಂಡಾಗಳಲ್ಲಿ 3 ಭಿನ್ನವಾದಂಥ ತತ್ವ ಸಿದ್ಧಾಂತಗಳಿದೆ. ನೀವು ಯಾವುದನ್ನ ಒಪ್ತೀರ ಅಂತೇಳಿ ಸದನಕ್ಕೆ ಸ್ಪಷ್ಟಪಡಿಸಿ. ಈಗ ಯಾವ ಪಕ್ಷ ಸಿದ್ಧಾಂತದ ಪರವಾಗಿ ನಡೀತಾ ಇದೆ ಹೇಳಿ? ಕಾಂಗ್ರೆಸ್ ನಡೀತಾ ಇದೆಯಾ? ಕಾಂಗ್ರೆಸ್ ನಡೀತಾ ಇದೆ.
ಆಪರೇಷನ್ ಕಮಲ ಈ ದೇಶದಲ್ಲಿ ಪ್ರಾರಂಭ ಮಾಡಿದ್ರು ಅಂತ ಹೇಳಿದ್ವಿ. ಅದಕ್ಕೆ ಉತ್ತರನೇ ಕೊಟ್ಟಿಲ್ಲ ನೀವು. ಯಾವ ಉದ್ದೇಶ ಮೇಲೆ, ಯಾವ ಸಂವಿಧಾನ ಅನುಗುಣವಾಗಿ ಆಪರೇಷನ್ ಕಮಲ ಪ್ರಾರಂಭ ಮಾಡಿದ್ರಿ ಈ ದೇಶದಲ್ಲಿ, ಅದ್ರ ಬಗ್ಗೆ ಹೇಳ್ಬೇಕು. ಕೇಳೋಣ ಬಜೆಟ್ ಮಾಡುವಾಗ ಇದೇ ವಿಶ್ವನಾಥ್ ಅವರು ಅಲ್ಲಿ ನಿಂತ್ಕೊಂಡು ಹೇಳಿದ್ರು, ನನಗೆ ಡ್ಯಾನ್ಸ್ ಮಾಡ್ಬೇಕಂತ ಮನ್ಸಾಗ್ತಾ ಇದೆ, ಅಷ್ಟು ಒಳ್ಳೆ ಬಜೆಟ್ ಕೊಟ್ಟಿರ ಅಂತ ಸಿದ್ದರಾಮಯ್ಯ ಅವ್ರ ಬಗ್ಗೆ ಹೇಳಿದ್ರು. ನಾನು ಏನು ಕೇಳ್ತಾ ಇಲ್ಲ, ವಯಸ್ಸಾಯ್ತು. ಯಾವ್ದು ಕೇಳ್ಬೇಕು ಅದು ಕೇಳ್ತಿದ್ದೆ, ಯಾವ್ದು ಕೇಳ್ಬಾರ್ದು ಕೇಳ್ಸಲ್ಲ ನನಗೆ. ಕೇಳಿಸ್ತಿಲ್ಲ ನನಗೆ. ವಿಶ್ವನಾಥ, ಸೊ ಅದರಿಂದ ತಾವು ಇವತ್ತು ಈ ರಾಜ್ಯದ ಜನತೆಗೆ ಸಾಂವಿಧಾನಿಕವಾಗಿ ಯಾವ ಕಾರಣಕ್ಕೋಸ್ಕರ ಒಬ್ಬ ಮಂತ್ರಿಯನ್ನ, ಯಾಕೆಂದ್ರೆ ಮಂತ್ರಿ ಅಂತಂದ್ರೆ ಇಸ್ ಅ ಗವರ್ನಮೆಂಟ್, ಎ ಕ್ಯಾಬಿನೆಟ್ ಮಿನಿಸ್ಟರ್ ಇಸ್ ಅ ಗವರ್ನಮೆಂಟ್, ಯಾವ ಕಾರಣಕ್ಕೋಸ್ಕರ ಅವ್ರನ್ನ ತೆಗೆದ್ರಿ, ದಟ್ ಟು ಎ ಟ್ರೈಬಲ್ ಮ್ಯಾನ್, ಚೆನ್ನಾಗಿ ಇಲಾಖೆ ನಡೆಸ್ಕೊಂಡು ಹೋಗ್ತಾರೆ, ಸಹಕಾರಿ ಅಂಥವ್ರನ್ನ ನೀವು ಏಕಾಏಕಿ ಕಿತ್ತಾಕಿದ್ಯಾಕೆ? ಗೌರವ ಇಲ್ವೇ ಅವ್ರಿಗೆ? ಗೌರವ ಇಲ್ವೇ? ಇವತ್ತೇನಾಯ್ತು ರಾಜ್ಯದಲ್ಲೆಲ್ಲ, ರಾಜಣ್ಣನ ಕಿತ್ತಾಕಿದ್ರಂತೆ, ರಾಜಣ್ಣನ ಮಂತ್ರಿ ಸ್ಥಾನದಿಂದ ಬಿಡುಗಡೆ ಮಾಡಿದ್ರು ಅಂತ ಯಾರು ಹೇಳ್ತಾ ಇಲ್ಲ ಇವರು, ಇನ್ಕ್ಲೂಡಿಂಗ್ ದ ಮೀಡಿಯಾ ಹೇಳ್ತಾ. ಅದಕ್ಕೆ ನಾವು ಕೇಳ್ತಾ ಇದ್ವಿ ಈ ಸದನದಲ್ಲಿ, ಒಬ್ಬ ಹಿಂದುಳಿದ ಟ್ರೈಬ್ ಮಂತ್ರಿಯಾಗಿದ್ದಂಥವ್ರನ್ನ ಯಾಕೆ ಕಾರಣವಿಲ್ಲದ ಕಿತ್ತಾಕಿದ್ರಿ? ಈ ರಾಜ್ಯದ ಜನಕ್ಕೆ ಉತ್ತರ ಕೊಡಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.